ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದೆ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇವತ್ತು ಹೊಸ ದಿನ ಆ್ಯಂಡ್ ಹೊಸ ವ್ಲಾಗ್ ಕೂಡ. ಇವತ್ತು ನಾನು ಊರಲ್ಲಿದ್ದೀನಿ. ನೆನ್ನೆ ಊರಿಗೆ ಬಂದೆ ಬಿಕಾಸ್ ಮದುವೆ ಇದೆ ನಾಳೆ ನಾಡಿದ್ದು. ಆ ರೀಸನಿಂದ ಈ ಕಂಪ್ಲೀಟ್ 3 to 4 ಡೇಸ್ ಏನಿರುತ್ತೆ ಕಂಪ್ಲೀಟ್ ಮ್ಯಾರೇಜ್ ಸೀರೀಸ್ ಆಗಿರುತ್ತೆ. ಬನ್ನಿ, ಇವತ್ತು ಮೊದಲನೇ ದಿನ ಶಾಸ್ತ್ರ ನಡೀತಾ ಇದೆ. ಇವಾಗ ನಾವು ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಎಲ್ರು ಹಾಯ್ ಹೇಳಿ. ಮದ್ವೆ ಹುಡುಗಿ ನೀರೇನಿ ಕಜ್ಜಿ ಅಕ್ಕಿ ತೊಳಿತಾರೆ. ಮದ್ವೆ ಹುಡುಗಿ ಕಳೆ ಬಂತು ಇವಾಗ. ಮೆಹಂದಿ ತೋರ್ಸಂಗೆ. ನೋಡು ಸಮೇತ ಪೌಡ್ರು ಇಲ್ಲ, ನಾನು ಹಿಂಗೆ ಸುಮ್ಮನೆ ನಾವು ಫಂಕ್ಷನ್ಗೆ ಹೋಗ್ತೀವಲ್ಲ ಜಾಸ್ತಿ, ಹಾಗಾಗಿ ನನಗೆ ಬರ್ತೀನಿ ಬೇಡ. ಅವಳು ನಾಳೆ ಸುಷ್ಮಾ ಜಾಸ್ತಿ ಐತೆ ಅನ್ಸ್ತಾ ಇಲ್ಲ, ಕರೆಕ್ಟಾಗಿ ಲೈಟ್ ಮುಚ್ಚು ನಿನ್ ಕಣ್ಣು. ಸುಮ್ಮನೆ ನೀನು ನಿನ್ ಕಣ್ಣು ಬಿಡೋಕೆ ಹೋಗ್ಬೇಡ ಮಗನ. ಓದೇ ಹಾಕತ್ತೆ ಎಲ್ಲ ತಲೆ ಚೆನ್ನಾಗಿ ಬಂದೈತಲ್ಲ ಬಾಚಿರೋದು ನಡಿ ಬಾಲ ನೋಡ್ರಿ ಅಂತ ಅದಕ್ಕೆ ಹಾಕಂದಿರ ನಾವು ಅದಕ್ಕೆ ನೋಡ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವ್ಲಾಗ್ ಸ್ಟಾರ್ಟಿಂಗಲ್ಲೂ ಕೂಡ ಹೇಳ್ತಾ ಇದ್ದೀನಿ ಆ್ಯಂಡ್ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಈ ವ್ಲಾಗ್ನ ಕೆಲವೊಂದು ಪಾರ್ಟ್ನ ಕಂಪ್ಲೀಟಾಗಿ ರಾ ಇಟ್ಟಿದ್ದೀನಿ. ನಮ್ಮ ಕಡೆ ಎಲ್ಲ ಹಾಗೆ ಮಾತಾಡೋದು ಕೂಡ, ಯಾರೂ ಏನೂ ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ತುಂಬ ವ್ಲಾಗ್ಸ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಡಿಟ್ ಕೂಡ ಮಾಡಿದ್ದೀನಿ, ಬಟ್ ವಾಯ್ಸ್ ಓವರ್ ಮಾತ್ರ ಕೊಟ್ಟಿರಲಿಲ್ಲ. ಬಿಕಾಸ್ ನಾನು ಊರಲ್ಲಿದ್ದೆ, ಮತ್ತು ಚಿತ್ರದುರ್ಗಕ್ಕೆ ಕೂಡ ಹೋಗಿದ್ದೆ. ಅಲ್ಲಿ ಊರ ಹಬ್ಬಗಳಿತ್ತು, ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಊರಿಗೆ ಬಂದೆ. ಬಿಕಾಸ್ ನಮ್ಮ ಆಂಟಿ ಮನೆಯಲ್ಲಿ ಅಲ್ಲೊಂದು ದೇವ್ರ ಕಾರ್ಯ ಇತ್ತು ಅಂತ, ಮತ್ತು ಕೆಲವೊಂದು ಪರ್ಸ್ನಲ್ ಕೆಲಸಗಳು ಇದ್ದಿದ್ದರಿಂದ ನಾನು ಊರಲ್ಲೇ ಇದ್ದೆ. ಮತ್ತು ಊರಲ್ಲಿ ತುಂಬ ವಾಟರ್ ಫ್ಲಕ್ಚುಯೇಟ್ ಆಗ್ತಿದ್ದೀನಿ, ಮೀನ್ಸ್ ಊರಿಂದ ಊರಿಗೆ ಚೇಂಜ್ ಆಗ್ತಾ ಇದ್ದಿದ್ದರಿಂದ ತುಂಬ ಊರುಗಳು ಸುತ್ತಾಗ್ತಿದ್ದೆ. ಸೊ ವಾಟರ್ ಪ್ರಾಬ್ಲಮಿಂದ ಗಂಟಲು ತುಂಬ ಥ್ರೋಟ್ ಪೇಯ್ನ್ ಇತ್ತು, ವಾಯ್ಸ್ ಕಂಪ್ಲೀಟಾಗಿ ಹೋಗಿಬಿಟ್ಟಿತ್ತು ನಂದು. ಸೊ ಮತ್ತು ಬ್ಯಾಂಗ್ಳೂರಿಗೆ ಬಂದ ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಐ ಆಮ್ ಓಕೆ ನಾವು. ಸೊ ಅದಕ್ಕೋಸ್ಕರ ವ್ಲಾಗ್ ಎಡಿಟೆಲ್ಲ ಮಾಡಿಟ್ಟಿದ್ದೆ, ಬಟ್ ವಾಯ್ಸ್ ಓವರ್ ಒಂದು ಬಾಕಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಇವಾಗ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ ವ್ಲಾಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ. ಮದುವೆ ಮನೆಯಲ್ಲಿ ಮೊದಲನೇ ಶಾಸ್ತ್ರ ಬಂದು ಗಂಗೆ ಪೂಜೆ. ಎಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟು ನಾವು ಬಾವಿ ಹತ್ರ ಮಾಡ್ತಾಯಿದ್ದಿದ್ದು. ಮೇ ಬಿ ಈ ವ್ಲಾಗಲ್ಲೂ ಕೂಡ ನೀವು ನೋಡಿರ್ತೀರ. ಆ ಬಾವಿನಲ್ಲಿ ಇವಾಗ ನೀರು ಚೆನ್ನಾಗಿಲ್ಲ. ಸೊ ಆ ರೀಸನಿಂದ ನಾವು ಬೇರೆ ಕಡೆ ಲೈಕ್ ನಮ್ಮ ರಿಲೇಷನ್ಸ್ ಮನೆಗಳಲ್ಲಿ ಯಾರ ಮನೆಯಲ್ಲಿ ಸಂಪಿರುತ್ತೆ ಅಲ್ಲಿ ಹೋಗಿ ನಾವು ಗಂಗೆ ಪೂಜೆ ಅಂತ ಮಾಡ್ತೀವಿ. ಎಲ್ಲರೂ ಮದುವೆ ಮನೆಗಳಲ್ಲೂ ಕೂಡ ಗಂಗೆ ಪೂಜೆ ಮೊದಲನೇ ಶಾಸ್ತ್ರ ಆಗಿರುತ್ತೆ. ಲೈಕ್ ಅದಕ್ಕೂ ಮುಂಚೆ ಅಕ್ಕಿ ಪೂಜೆ, ಅರಿಶಿನ ಕುಟ್ಟೋದು ಅದೆಲ್ಲ ಮಾಡಿರ್ತಾರೆ, ಬಟ್ ಅರಿಶಿನ ಶಾಸ್ತ್ರಕ್ಕೂ ಮುಂಚೆ ಗಂಗೆ ಪೂಜೆ ಅಂತ ಮಾಡ್ತೀವಿ. ಸೊ ಗಂಗೆ ಪೂಜೆ ಇಲ್ಲಿನ ಪದ್ಧತಿ ಪ್ರಕಾರ ಕಲ್ಲುಗಳನ್ನ ಜೋಡಿಸಿ, ಮತ್ತು ಚಿಗರಿ ತಮಟ, ಮತ್ತು ಅಕ್ಕಿ ತಮಟ ಮತ್ತು ಎಳ್ಳಿನ ತಮಟ ಮಾಡಿ ಪೂಜೆ ಮಾಡಿ ಮದುವೆ ಹೆಣ್ಣೇನೆ ಗಂಗೆನ ಹೊರಬೇಕು. ಸೊ ಇದು ಇಲ್ಲಿನ ಶಾಸ್ತ್ರದ ನಮ್ಮ ಕಡೆ ಇಲ್ಲಿ ನಡೆಸೋವಂಥ ಗಂಗೆ ಪೂಜೆ ಶಾಸ್ತ್ರ ಆಗಿರುತ್ತೆ.
ಆ ಕಡೆ ಎಲ್ಲಿ ಅಕ್ಕ ಕಾಣಿಸ್ತೀನಿ ಇಲ್ಲನಪ್ಪ ಇಲ್ಲ ಖಾಲಿ ಇಲ್ವಾ ಅಲ್ಲಿ ಮನೇಲಿ ಮಾಡ್ತಾರೆ ಇಲ್ಲಿ ನೋಡ್ರಿ ಒಂಚೂರು ಪಾಸ್ ಕೊಡ್ರಿ ದಪ್ಪ ಆಯ್ತು ಸಿಂಬೆ ಹೌದು ಅವ್ರು ಬರ್ಬೇಕಾ ವೈರ್ ಇದೆ ಇಲ್ಲಿ ಚಿಜ್ಜಿ ಇಲ್ಲ ಮನೆಯಲ್ಲಿ ಅವಳು ಇವಾಗ ಹೊರಟ್ರೆ ಸಾಕು ಅನ್ಸ್ತೈತೆ ಅವಳಿಗೆ ಅವ್ರಿಗೆ ಮುನ್ನಡಿಕೆ ನಡಿ ಅಮ್ಮ ನೀನ್ ಮುನ್ನಡಿ ನೀನು ಎಳಕಾಲೇನು ತಾಯಿ ಅಂತ ತಾಯಿ ನೀನು ತಿನ್ನಮ್ಮ ಬೇಡ ಅಂದ್ರೆ ಅಲ್ಲ ಅದ್ರ ಕೊಡು ಅಲ್ಲ ಅಜ್ಜಿ ಕೈಲಿ ಕೊಡು ಉಷದ ಅಜ್ಜಿ ಕೈನಲ್ಲಿ ಅಲ್ಲೋಗಲ್ಲಿ ಅಲ್ಲೋಗ್ಲಲ್ತ ಅಜ್ಜಿ ಬೀಳ್ತಿ ಅಲ್ಲಿ ಅಲ್ಲಿ ಗುಂಡಿ ಐತೆ ಚಾರ್ಜ್ ಬೇರೆ ಇಲ್ಲ ಫ್ಲಾಶ್ ಲೈಟ್ ಆನ್ ಮಾಡಕ್ಕೆ ಅಯ್ಯೋ ಅಯ್ಯಯ್ಯ ಕೊರತಜ್ಗೆಲ್ಲ ಕೊಡಮ್ಮ ಅಂದ್ರೆ ನಮ್ಮ ಹೆಸರಜ್ಗೆ ಕೊಡ್ತೀನಿ ಅಂದಲ್ಲ ಮನೆ ಅಯ್ಯೋ ಅಯ್ಯಯ್ಯ ಕೊರತಜ್ಗೆಲ್ಲ ಕೊಡಮ್ಮ ಅಂದ್ರೆ ನಮ್ಮ ಹೆಸರಜ್ಗೆ ಕೊಡ್ತೀನಿ ಅಂದಲ್ಲ ಮನೆ ಸಣ್ಣದು ದೊಡ್ಡ ತೋರಿಸ್ಬೇಕಾಯ್ತು ಕೊಟ್ಟಾಳೆ ಬರೋದಿಲ್ಲಮ್ಮ ಹುಡುಗಿ ಗಂಗೆ ಪೂಜೆ ಆದಮೇಲೆ ಲೈಕ್ ಅಲ್ಲಿರೋ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರ್ತೀವಿ. ಮನೆಗೆ ಬಂದಾದಮೇಲೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ಹಸೆ ಬರೀತಾರೆ ಇಲ್ಲಿ ಮನೆಯಲ್ಲೇ ಈ ಶಾಸ್ತ್ರನೆಲ್ಲ ಮುಗಿಸ್ಕೊಳ್ಬೇಕು. ಸೊ ಆ ರೀಸನಿಂದ ಹಸೆ ಬರೆಯೋ ಶಾಸ್ತ್ರ ಸ್ಟಾರ್ಟ್ ಮೀನ್ಸ್ ಅರಿಶಿನ ಶಾಸ್ತ್ರಕ್ಕೆ ಹಸೆ ಬರೀತಾ ಇದ್ದಾರೆ ಎಲ್ರೂ. ಅರಿಶಿನ ಶಾಸ್ತ್ರ ಆಲ್ಮೋಸ್ಟ್ ಟಿಲ್ ಮಿಡ್ನೈಟ್ವರೆಗೂ ಕೂಡ ಆಯಿತು. ಬಟ್ ನಾನು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ಆಮ್ ಸೋ ಟಯರ್ಡ್. ನಂಗೆ ತುಂಬ ನಿದ್ದೆ ಬಂದಿತ್ತು. ಅದು ಬೇರೆ ನನ್ನ ಮಗಳು ತುಂಬ ಕಾಟ ಕೊಡ್ತಿದ್ಲು. ಸ್ವಲ್ಪ ಅರಿಶಿನ ಶಾಸ್ತ್ರ ಸ್ವಲ್ಪ ಮುಗಿಸ್ಕೊಂಡು ನಾನು ಹೊರಟ್ಬಿಟ್ಟೆ. ಇದನ್ನು 2 ಸತಿ ಮಾಡ್ತಾರೆ ಅರಿಶಿನ ಶಾಸ್ತ್ರನ. 2 ಸತಿ
ಸತಿ ಹಸೆ ಬರೀತಾರೆ ಕೂಡ. ಮೊದಲನೇ ಸತಿ ಹಸೆ ಬರೆದು ಅರಿಶಿನ ಇಟ್ಟು ಮತ್ತೆ ಎಬ್ಬಿಸಿ ಮತ್ತೆ ಇನ್ನೂ ಒಂದು ಸತಿ ಹಸೆ ಬರೆದು ಇನ್ನೂ ಒಂದು ಸತಿ ಅರಿಶಿನ ಇದು ಮಾಡ್ತಾರೆ. ಸೋದ್ರ ಮಾವ ಹಸೆ ಬರೆಯೋದು ತುಂಬ ಚೆನ್ನಾಗಿತ್ತು ಕೂಡ. ಲೈಕ್ ಆಲ್ಮೋಸ್ಟ್ ತುಂಬ ಕಾಮಿಡಿಯಾಗಿ ಎಲ್ಲನೂ ಇತ್ತು. ಬಟ್ ಕಂಪ್ಲೀಟಾಗಿ ಕೂಡ ನಾನು ಆ ಟೈಮಲ್ಲಿ ಇರಲಿಲ್ಲ. ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು ಇರಬೇಕಿತ್ತು ನೀನು ಅಂತ. ಬಟ್ ಐ ಆಮ್ ಸೋ ಟಯರ್ಡ್ ಆ ದಿನ ತುಂಬ ಟಯರ್ಡ್ ಅಂತ ಫೀಲ್ ಆಗ್ತಿತ್ತು. ಮತ್ತು ನನ್ನ ಮಗಳು ನನ್ನನ್ನು ಇರೋದಕ್ಕೆ ಬಿಡಲಿಲ್ಲ. ಅವಳು ತುಂಬ ಕ್ರ್ಯಾಂಕಿ ಆಗಿಬಿಟ್ಲು ತುಂಬ ಲೇಟ್ ನೈಟ್ ಆಗಿದ್ದಕ್ಕೆ. ಸೊ ನಾವು ಮನೆಗೆ ಬಂದು ನಾವು ಮಲ್ಕೊಂಬಿಟ್ವಿ. ಸ್ವಲ್ಪ ಎಷ್ಟು ಹಲ್ದಿ ಶಾಸ್ತ್ರನ ಶೂಟ್ ಮಾಡಿದ್ದೀನೋ ಅಷ್ಟು ನಾನು ನಿಮಗೆ ಲೈಕ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಇಟ್ ವಾಸ್ ಸೋ ಫನ್ ಆಗಿತ್ತು ಕೂಡ. ಆ್ಯಂಡ್ ಹಸೆ ಬರಿಬೇಕಾದಾಗ ತುಂಬ ಅಂದರೆ ತುಂಬ ಮಾತುಕತೆಗಳೆಲ್ಲ ಆಗ್ತಾಯಿತ್ತು ಕಾಮಿಡಿಯಾಗಿ. ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈ ಥರ ಫ್ಯಾಮಿಲಿ ಎಲ್ಲ ಈ ಥರ ಫಂಕ್ಷನ್ಸ್ಗೆಲ್ಲ ಸೇರಿದಾಗ ತುಂಬ ಅಂದರೆ ತುಂಬ ಕಾಮಿಡಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ ಕೂಡ. ಹೋಪ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಾ ಇದ್ದೀನಿ. ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ವ್ಲಾಗ್ಸ್ ಎಲ್ಲನೂ ಐ ಪ್ರಾಮಿಸ್ ಲೈಕ್ ಹೇಗೆ ಲೈಕ್ ಆಲ್ಮೋಸ್ಟ್ ದಿನ ಬಿಟ್ಟು ದಿನ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಒಂದು 2 ವೀಕ್ಸ್ ಅಂತೂ ಕಂಪ್ಲೀಟಾಗಿ ವ್ಲಾಗ್ ಬಂದೇ ಬರುತ್ತೆ. ಬಿಕಾಸ್ ನನ್ನ ಹತ್ರ ಅಷ್ಟು ವ್ಲಾಗ್ಸ್ಗಳಿದೆ. ಊರಹಬ್ಬದ್ದು ಎಷ್ಟೊಂದು ವ್ಲಾಗ್ಸ್ ಇದೆ ಅಪ್ಲೋಡ್ ಮಾಡದೇ ಇರೋದು. ಮದುವೆದೇ ಇನ್ನೂ 3-4 ಇದೆ ಅಪ್ಲೋಡ್ ಮಾಡದೇ ಇರೋದು. ಐ ಆಮ್ ಡ್ಯಾಮ್ ಶ್ಯೂರ್ ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಅಂತ. ಓಕೆ, ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಪದೇ ಪದೇ ಹೇಳ್ತಿದ್ದೀನಿ ಅಂತ ಏನೋ ಅಂದ್ಕೊಂಬಿಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಂಪ್ಲೀಟಾಗಿ ವ್ಲಾಗ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.